ಸಂಜೆ ಹೊತ್ತಲ್ಲಿ ವ್ಯಾಯಾಮ ಮಾಡೋದಕ್ಕೆ ಅಂತ ಹೇಳಿ ಬಿಬಿಎಂಪಿ ನಿರ್ಮಾಣ ಮಾಡಿರುವಂತಹ ಪಾರ್ಕ್ಗಳಿಗೆ ಮಹಿಳೆಯರು ಯುವತಿಯರು ಧಾವಿಸ್ತಾರೆ. ಆದರೆ ಇಲ್ಲಿ ಕಿಡಿಗೇಡಿಗಳ ಕಾಟಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಿಳಾ ಆಯೋಗ ಗೃಹ ಸಚಿವರಿಗೆ, ಸಿಎಂಗೆ ಹಾಗೂ ಪೊಲೀಸ್ನ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಕ್ರಮಕ್ಕೆ ಮುಂದಾಗುವಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ, ಬರೀ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬಿಬಿಎಂಪಿ ಪಾರ್ಕ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳದ ಆರೋಪ. ಮಹಿಳಾ ಆಯೋಗಕ್ಕೆ ಸಾಲು ಸಾಲು ದೂರುಗಳು. ಕಮಿಷನರ್ಗೆ ಪತ್ರ ಬರೆಯಲು ಮುಂದಾದ ಮಹಿಳಾ ಆಯೋಗ. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಕಾಡ್ತಿದೆ. ನಮ್ಮ ಮೆಟ್ರೋ ಮಾಲ್ಗಳಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಈ ಬೆನ್ನಲ್ಲೇ ಇದೀಗ ನಗರದ ಬಿಬಿಎಂಪಿ ಪಾರ್ಕ್ಗಳಲ್ಲಿ ಗಾಂಜಾ, ಎಣ್ಣೆ ನಶೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಿದ್ದಾರಂತೆ. ಈ ಬಗ್ಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ಸಾಲು ಸಾಲು ದೂರುಗಳು ಬಂದಿವೆ. ಆಯೋಗದ ಅಧ್ಯಕ್ಷೆ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆಯಲಿಕ್ಕೆ ಮುಂದಾಗಿದ್ದಾರೆ. ಖಂಡಿತ ನನಗೆ ಈಗ ಆಗಲಿ ಕಂಪ್ಲೇಂಟ್ಗಳು ಬಂದಿದ್ದಾವೆ. ಪಾರ್ಕ್ ಹತ್ರ ಹೆಣ್ಮಕ್ಳು ಬಂದಾಗ ಅಲ್ಲಿ ಕೆಲವು ಹುಡುಗರು ನಶೆಯಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥ ಕೆಲಸ ಆಗ್ತಾ ಇದೆ ಅಂಥೇಳಿ. ಮತ್ತು ಈಗ ಪಾರ್ಕ್ಗಳ ಹತ್ರನೂ ಇದು ಹೆಚ್ಚಾಗಿ ನಡೀತಾ ಇರೋದ್ರಿಂದ ನಾನು ಇದನ್ನು ಪೊಲೀಸ್ ಕಮಿಷನರ್ ಗಮನಕ್ಕೆ ತಗೊಂಡು ಬಂದು ನಾನು ಒಂದು ಪತ್ರ ಬರೆದು ಆ ಟೈಮಲ್ಲಿ ಆ ಸಮಯಗಳಲ್ಲಿ ಹೆಚ್ಚಿನ ಪೊಲೀಸ್ ಬೀಟ್ಗಳನ್ನು ಹಾಕಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರನ್ನು ಸುರಕ್ಷತೆಯನ್ನು ಕಾಪಾಡಿ ಅಂತ ಹೇಳಿ ನಾನು ಒಂದು ಪತ್ರವನ್ನು ಎಲ್ಲ ಜಿಲ್ಲೆಗಳ ಡಿಸಿ ಮತ್ತು ಎಸ್ಪಿಗಳಿಗೆ ಹಾಕ್ತೇನೆ. ರಾಜಾಜಿನಗರ ಕ್ಷೇತ್ರದ ಮಂಜುನಾಥ ನಗರದ ಬಿಬಿಎಂಪಿ ಪಾರ್ಕ್ನಲ್ಲಿ ಗಾಂಜಾ ವ್ಯಸನಿಗಳು ನಿತ್ಯ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನು ಕೊಡ್ತಿದ್ದಾರಂತೆ. ಈ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಕೆಲ ದಿನಗಳ ಹಿಂದೆ ನೆಲಮಂಗಲದ ಡಾಬಾಸ್ಪೇಟೆಯಲ್ಲಿಯೂ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಟ್ಟ ವಿಚಾರ ಮಹಿಳಾ ಆಯೋಗದ ಗಮನಕ್ಕೆ ಬಂದಿತ್ತು. ಹೀಗಾಗಿ ಗಂಭೀರವಾಗಿ ಪರಿಗಣಿಸಿ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಕಿರುಕುಳ ನಡೆಯುವ ಜಾಗದಲ್ಲಿ ಪೊಲೀಸರ ಗಸ್ತನ್ನು ಹೆಚ್ಚಿಸುವಂತೆ ಗೃಹ ಇಲಾಖೆಗೂ ಕೂಡ ಆಯೋಗದ ಅಧ್ಯಕ್ಷೆ ಪತ್ರವನ್ನು ಬರೆಯಲಿದ್ದಾರೆ. ಕಳೆದ ಕೆಲ ದಿನಗಳಿಂದ ಪಾರ್ಕ್ಗಳಿಗೆ ಹೋಗೋದಕ್ಕೂ ಕೂಡ ಹೆಣ್ಣುಮಕ್ಕಳು ಭಯಪಡ್ತಿದ್ದಾರೆ. ಪಾರ್ಕ್ನಲ್ಲಿ ಆಗ್ತಾ ಇರುವ ಕಿರುಕುಳದ ಬಗ್ಗೆ ಕೆಲವರು ಪ್ರಶ್ನಿಸ್ತಾ ಇದ್ರೆ, ಇನ್ನು ಕೆಲ ಹೆಣ್ಣು ಮಕ್ಕಳು ಭಯದಲ್ಲಿಯೇ ಸೈಲೆಂಟ್ ಆಗ್ತಿದ್ದಾರೆ. ಅದೇನೇ ಆಗಲಿ, ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಕಿರುಕುಳ ಪ್ರಕರಣಗಳನ್ನು ಪೊಲೀಸರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.